ನಮಸ್ಕಾರ ವೀಕ್ಷಕರೇ. ಇರಾನ್ ಪರ ದನಿ ಏರಿಸಿದ್ದ ರಾಹುಲ್ಗೆ ಮತ್ತೊಮ್ಮೆ ಹಿನ್ನಡೆ ಆಗಿದೆ. ಒಂದು ಕಡೆ ಯುದ್ಧ ಕದನ ವಿರಾಮದ ಕಡೆ ತಿರುಗಿ ಎಲ್ಲವೂ ತಣ್ಣಗಾಗೋ ಪರಿಸ್ಥಿತಿಗೆ ಬಂದಿದ್ರೆ, ಭಾರತದಲ್ಲಿ ಮಾತ್ರ ಇದು ವಿಪಕ್ಷಗಳಿಗೆ ರಾಜಕೀಯ ಹಿನ್ನಡೆಯನ್ನ ತರಿಸ್ತಾ ಇದೆ. ಅಮೆರಿಕದಿಂದ ಬಂದಿರೋ ಒಂದು ಸ್ಟೇಟ್ಮೆಂಟ್ ಇನ್ಯಾವತ್ತೂ ರಾಜತಾಂತ್ರಿಕತೆ ಬಗ್ಗೆ ಗೊತ್ತಿಲ್ಲದೆ ಮಾತಾಡಬಾರದು ಅನ್ನೋ ಸಿಗ್ನಲ್ ಕೊಟ್ಟಂತಾಗಿದೆ. ಇನ್ನು ಭಾರತದ ಎಐ ತಂತ್ರಜ್ಞಾನದ ಕುರಿತು ಮತ್ತೆ ನೆಗೆಟಿವ್ ಆಗಿ ಮಾತನಾಡಿ ರಾಹುಲ್ ಗಾಂಧಿ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ತಮ್ಮ ಕೇರಳ ವಿಸಿಟ್ ವೇಳೆ ಈಗಾಗಲೇ ಹಲವು ಮಾತುಗಳ ಮೂಲಕ ವಿವಾದ ಹುಟ್ಟಿಸಿದ್ದ ರಾಹುಲ್ ಎಐ ವಿಚಾರದ ಬಗ್ಗೆಯೂ ಮಾತನಾಡಿದ್ರು. ಇದು ಬೇರೆ ಬೇರೆ ಸ್ವರೂಪವನ್ನ ಪಡಿತಾ ಇದೆ. ಇದು ಮಾತ್ರವಲ್ಲದೆ ಇನ್ನು ಸಾಕಷ್ಟು ವಿಚಾರಗಳ ಬಗ್ಗೆ ರಾಹುಲ್ ಗಾಂಧಿ ಮಾತನಾಡಿದ್ದು ವಿವಾದದ ಕಿಡಿ ಹೊತ್ತಿಸಿದೆ. ಇದಕ್ಕೆ ಗೃಹ ಸಚಿವ ಅಮಿತ್ ಶಾ ಕಡೆಯಿಂದ ಕೂಡ ಖಡಕ್ ಉತ್ತರ ಬಂದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದ ಪಾಲಿಗೆ ರಾಹುಲ್ ಗಾಂಧಿ ವಿವಾದಾತ್ಮಕ ನಾಯಕ ಅನ್ನೋದು ಪರ್ಮನೆಂಟ್ ಹಣೆಪಟ್ಟಿಯಾದಂತೆ ಕಾಣಿಸ್ತಾ ಇದೆ. ಗಂಭೀರ ವಿಚಾರಗಳಲ್ಲಿ ಒಬ್ಬ ವಿಪಕ್ಷ ನಾಯಕ ಪ್ರತಿಕ್ರಿಯೆ ಕೊಟ್ರೆ ಅದನ್ನ ವಿಮರ್ಶೆ ಮಾಡೋ ಮಟ್ಟದಲ್ಲಿ ಅದಕ್ಕೊಂದು ತೂಕ ಇರಬೇಕು. ಆದ್ರೆ ಅದನ್ನ ರಾಹುಲ್ ಗಾಂಧಿ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿ ಬಿಂಬಿತ ಆಗ್ತಾ ಇದ್ದಾರೆ. ಒಂದು ದೊಡ್ಡ ದೇಶದ ಪ್ರಧಾನಿ ಅಭ್ಯರ್ಥಿ ಆಗುವುದು ಸಣ್ಣ ಪುಟ್ಟ ಮಾತಲ್ಲ. ಅಂಥದ್ರಲ್ಲಿ ರಾಹುಲ್ಗೆ ಅವರ ಕುಟುಂಬದ ಗಿಫ್ಟ್ ಅನ್ನೋ ಹಾಗೆ ಸುಲಭವಾಗಿ ಆ ಪಟ್ಟ ಸಿಕ್ಕಿಬಿಡ್ತು. ಆದ್ರೆ ಕೊನೆ ಪಕ್ಷ ಅವರ ಸುತ್ತ ಒಳ್ಳೆಯ ರಾಜಕೀಯ ಸಲಹೆಗಾರರನ್ನ ಇಟ್ಕೊಂಡಿದ್ರೆ ಇಷ್ಟೊತ್ತಿಗೆ ಅವರ ಅಭಿಮಾನಿಗಳಿಗೆ ಖುಷಿಯಾಗೋ ಮಟ್ಟಕ್ಕೆ ಬೆಳೀತಾ ಇದ್ರೇನು. ಆದ್ರೆ ಅದು ಆಗದೆ ಬೇರೆ ರೀತಿಯ ಆಗೋಗಿರೋದ್ರಿಂದ ಎಲ್ಲಾ ಮಾಧ್ಯಮಗಳಲ್ಲೂ ಸುದ್ದಿ ಆಗ್ತಾ ಇರೋದು. ಇರಾನ್ ಬಗ್ಗೆ ನಾನಾ ವಿಚಾರಗಳನ್ನ ಹೇಳಿದ್ದ ರಾಹುಲ್, ಭಾರತ ರಷ್ಯಾದಿಂದ ತೈಲ ಪಡಿತಾ ಇದೆ, ಅಮೆರಿಕದಿಂದ ಅದಕ್ಕೆ ಯಾವುದೇ ತಕರಾರಿಲ್ಲ ಅಂತ ಹೇಳಿದ್ದೆ ತಡ ಮೋದಿ ಕಾಂಪ್ರಮೈಸ್ಡ್ ಅಂತ ಹೇಳಿದ್ರು. ಈಗ ಅದೇ ವಿಚಾರದ ಕುರಿತು ಅಮೆರಿಕ ಕಡೆಯಿಂದ ಬಂದಿರೋ ಸ್ಟೇಟ್ಮೆಂಟ್ ಮತ್ತೆ ಮುಖಭಂಗವನ್ನ ತರಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಯಲ್ಲಿ ಭಾರತದಿಂದ ಪೆಟ್ರೋಲಿಯಂ ಪ್ರಾಡಕ್ಟ್ ಗಳನ್ನ ನಾವು ಖರೀದಿ ಮಾಡ್ತೀವಿ, ಸರ್ಕಾರಿ ಡೀಲ್ ಅಡಿಯಲ್ಲಿ ಈ ವ್ಯವಹಾರ ನಡೆಯಲಿದೆ ಅನ್ನೋದನ್ನ ಮಾರಿಷಸ್ ವಿದೇಶಾಂಗ ಸಚಿವ ಸ್ಪಷ್ಟಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ಪ್ರತಿಕ್ರಿಯೆ ನೀಡೋ ಯುಎಸ್ ಎನರ್ಜಿ ಸೆಕ್ರೆಟರಿ, ನಮ್ಮ ಮಿತ್ರ ದೇಶವಾದ ಭಾರತ ಜಾಗತಿಕ ತೈಲ ದರವನ್ನ ಸಮತೋಲನವಾಗಿ ಇಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದೆ. ಈಗಾಗಲೇ ನಾವು ರಷ್ಯಾದಿಂದ ತೈಲ ಪಡೆಯೋದಕ್ಕೆ ಭಾರತಕ್ಕೆ ಮನವಿ ಮಾಡಿದ್ವಿ ಅನ್ನೋದನ್ನ ಹೇಳಿದ್ದಾರೆ. ಈ ಮನವಿ ಅನ್ನೋ ಒಂದು ಪದವೇ ಎಷ್ಟೋ ಜನರಿಗೆ ಕಿವಿಯನ್ನ ಹಿಂಡಿ ಮುಖಭಂಗವನ್ನ ತರಿಸ್ತಾ ಇದೆ. ಭಾರತ ಸರ್ಕಾರ ಯಾರ ಮಾತನ್ನು ಕೇಳಿ ಯಾರಿಗೂ ಗುಲಾಮರಾಗಿಲ್ಲ, ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಎಲ್ಲೂ ಧಕ್ಕೆ ಆಗಿಲ್ಲ, ಭಾರತದ ಕುರಿತಂತೆ ಇಲ್ಲ ಸಲ್ಲದ ವಿಚಾರಗಳನ್ನ ಹರಿಬಿಟ್ರೆ ಏನೂ ಪ್ರಯೋಜನ ಇಲ್ಲ ಎನ್ನುವಂತಾಗಿದೆ. ಅಂದಹಾಗೆ ರಾಹುಲ್ ಹಾಗೂ ಕಾಂಗ್ರೆಸ್ ನಾಯಕರು ಈ ವಿಚಾರದಲ್ಲಿ ಮೋದಿ ಕಾಂಪ್ರಮೈಸ್ಡ್ ಆಗಿದ್ದಾರೆ ಅನ್ನೋ ಮಾತನ್ನ ಹೇಳಿದಾಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಲವರು ಉದಾಹರಣೆ ಸಮೇತ ಉತ್ತರವನ್ನ ಕೊಟ್ಟಿದ್ರು. ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ ರಾಹುಲ್ ಗಾಂಧಿ ಮುಂದಿನ 3 ವರ್ಷಗಳ ಕಾಲ ಎಂಪಿ ಆಗಿ ಇರ್ಲಿ ಅಂತ ಹೇಳಿದ್ರೆ ಅದಕ್ಕೆ ರಾಹುಲ್ ಅಥವಾ ಕಾಂಗ್ರೆಸ್ ಯಾವ ರೀತಿ ಪ್ರತಿಕ್ರಿಯೆ ನೀಡೋದಕ್ಕೆ ಸಾಧ್ಯ? ಆಲ್ರೆಡಿ ರಾಹುಲ್ ಎಂಪಿ ಆಗಿದ್ದು ಮುಂದಿನ 3 ವರ್ಷಗಳ ಕಾಲ ಅವರು ಎಂಪಿ ಆಗೇ ಇರ್ತಾರೆ ಅನ್ನೋದು ವಾಸ್ತವ. ಯಾರೋ ಅದನ್ನ ಹೇಳಬೇಕಾಗಿಲ್ಲ. ಅದೇ ರೀತಿ ರಷ್ಯಾ ಜೊತೆ ತೈಲ ವ್ಯವಹಾರ ಮೊದಲಿಂದಲೂ ಇದೆ, ಈಗಲೂ ಮುಂದುವರೆದಿದೆ. ಈ ಖರೀದಿ ವಿಧಾನಗಳಲ್ಲಿ ಬದಲಾವಣೆ ಆಗಿತ್ತೆ ಹೊರತು ವ್ಯವಹಾರ ನಿಂತಿರ್ಲಿಲ್ಲ. ಸುಖ ಸುಮ್ಮನೆ ಅಮೆರಿಕ ತಗೊಳ್ಳಿ ಓಕೆ ಅಂತ ಹೇಳ್ಬಿಡ್ತು ಅಂದ ತಕ್ಷಣ ಹಿಂದೆ ಮುಂದೆ ಗೊತ್ತಿಲ್ಲದೆ ತಾವೇ ಕಲ್ಪನೆ ಮಾಡಿಕೊಂಡ ವಿಚಾರಗಳನ್ನ ಹರಿಬಿಟ್ರೆ ಹೀಗೆ ಆಗುತ್ತೆ ಅಂತ ಜನರು ಕಾಲೆಳಿತಾ ಇದ್ದಾರೆ. ಇನ್ನು ಕೆಲ ದಿನಗಳ ಹಿಂದೆ ಕೇರಳ ಪ್ರವಾಸದ ವೇಳೆ ಎಐ ಕುರಿತಂತೆ ರಾಹುಲ್ ಹೇಳಿದ್ದ ಮಾತು ಕೂಡ ಹಲವು ವಿವಾದಕ್ಕೆ ದಾರಿ ಮಾಡಿಕೊಟ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇತ್ತೀಚೆಗಷ್ಟೇ ಭಾರತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಎಐ ಸಮಿಟ್ ಯಶಸ್ವಿಯಾಗಿ ನಡೆದಿತ್ತು. ಆ ಕುರಿತಂತೆ ಮಾತನಾಡುವಾಗ ರಾಹುಲ್, ಭಾರತ ಎಐ ವಲಯದಲ್ಲಿ ಏನೂ ಬೆಳೆದಿಲ್ಲ, ಜಾಗತಿಕ ಮಟ್ಟದಲ್ಲಿ ಎಐ ವಲಯದಲ್ಲಿ ಇಬ್ಬರೇ ದಿಗ್ಗಜರು ಇರೋದು, ಒಂದು ಅಮೆರಿಕ, ಇನ್ನೊಂದು ಚೀನಾ. ಭಾರತ ರೊಬೋಟಿಕ್ಸ್ ಆಗ್ಲಿ ಅಥವಾ ಎಐ ವಲಯದಲ್ಲಾಗ್ಲಿ ಅಂತದ್ದೇನೂ ಸಾಧಿಸಿಲ್ಲ, ಭಾರತ ಮೇಜರ್ ಪ್ಲೇಯರ್ ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಹಾಗೆ ಮುಂದುವರೆದು, ನೀವೇ ನೋಡಿದಿರಲ್ಲ ಎಐ ಸಮಿಟ್ ನಲ್ಲಿ ಚೀನಾದ ರೋಬೋಟ್ ಅನ್ನ ತಂದು ಇಟ್ಟಿದ್ರು. ಎಐ ವಲಯದಲ್ಲಿ ನಾವು ಪವರ್ಫುಲ್ ಆಗಿರ್ಬೇಕು ಅಂದ್ರೆ ನಮ್ಮದೇ ಸ್ವಂತ ಡೇಟಾವನ್ನ ಹೊಂದಿರಬೇಕು ಅಂತ ಹೇಳ್ತಾರೆ. ಈ ರೀತಿ ಹೇಳಿದ್ಮೇಲೆ ಅದು ವಿವಾದ ಆಗೋದ್ರಲ್ಲಿ ಅಚ್ಚರಿ ಇಲ್ಲ ಅನ್ನೋದು ವಾಸ್ತವ. ರಾಹುಲ್ರ ಈ ಮಾತು ಅವರ ಮುತ್ತಾತ ನೆಹರು ಅಭಿಪ್ರಾಯಗಳನ್ನ ನೆನಪಿಸ್ತಾ ಇದೆ ಅಂತ ಜನರ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಭಾರತದ ಮೊದಲ ಪ್ರಧಾನಿಯಾಗಿದ್ದ ಜವಾಹರ್ಲಾಲ್ ನೆಹರು ಭಾರತೀಯರು ಶ್ರಮಜೀವಿಗಳಲ್ಲ, ಸೋಮಾರಿಗಳು ಅಂತ ನೇರವಾಗಿ ಹೇಳಿ ಭಾರತೀಯರು ಯಾವುದಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ಅನ್ನೋ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಬಗ್ಗೆ ದಾಖಲೆಗಳಿದ್ದು ಆಗಾಗ ಇದು ಚರ್ಚೆ ಆಗ್ತಾ ಇರುತ್ತೆ. ಈಗ ರಾಹುಲ್ ಹೇಳಿಕೆಯು ಕೂಡ ಭಾರತೀಯರನ್ನ ನಿರ್ಲಕ್ಷಿಸುವ ಅಥವಾ ಅವಮಾನಿಸಿದಂತಿದೆ ಅಂತ ಚರ್ಚೆ ನಡೀತಾ ಇದೆ. ಇದೇ ಕಾರಣಕ್ಕೆ ಮೋದಿಯನ್ನ ದ್ವೇಷಿಸೋ ಬರದಲ್ಲಿ ರಾಹುಲ್ ಭಾರತವನ್ನ ದ್ವೇಷಿಸ್ತಾ ಇದ್ದಾರೆ ಅಂತ ಜನರು ಹೇಳ್ತಾ ಇರೋದು.
ಯಾಕಂದ್ರೆ ಎಐ ಸಮಿಟ್ ಬಿಜೆಪಿ ಕಾರ್ಯಕ್ರಮ ಅಲ್ವೇ ಅಲ್ಲ, ಅದು ಭಾರತದ ಕಾರ್ಯಕ್ರಮ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಈ ರೀತಿ ವಿಚಾರದ ಬಗ್ಗೆ ಮಾತನಾಡುವಾಗ ಭಾರತೀಯರ ಟ್ಯಾಲೆಂಟ್ಗೆ ಹರ್ಟ್ ಆಗದ ರೀತಿಯಲ್ಲಿ ಸರ್ಕಾರವನ್ನ ಟೀಕಿಸಿದ್ರೆ ಅದನ್ನ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಇವತ್ತು ಪ್ರಪಂಚದ ಎಲ್ಲಾ ಪ್ರಮುಖ ಸಂಸ್ಥೆಗಳಲ್ಲಿ ಭಾರತೀಯರು ಸಿಇಒ ಆಗಿರೋ ಹೊತ್ತಲ್ಲಿ ದೇಶದ ಜನರ ಬಗ್ಗೆ ನಿರ್ಲಕ್ಷ್ಯದ ಮಾತುಗಳನ್ನ ಆಡೋದು ಎಷ್ಟು ಸರಿ ಅನ್ನೋದು ಜನರ ಪ್ರಶ್ನೆ. ಇದೇ ಎಐ ಸಮಿಟ್ಗೆ ಬಂದಿದ್ದ ಜಾಗತಿಕ ದಿಗ್ಗಜರೆಲ್ಲ ಟೆಕ್ನಾಲಜಿಯಲ್ಲಿ ಭಾರತದ ಪ್ರಗತಿಯನ್ನ ಕಂಡು ಅಚ್ಚರಿ ಪಟ್ಟಿದ್ರು. ಡಿಜಿಟಲ್ ಪೇಮೆಂಟ್ UPI ಅನ್ನ ಫ್ರಾನ್ಸ್ ಪ್ರಧಾನಿ ಹಾಡಿ ಹೊಗಳಿ ಕೊಂಡಾಡಿದ್ರು. ಇತರ ನಾಯಕರು ಕೂಡ ಎಲ್ಲರೂ ಭಾರತವನ್ನ ಅನುಸರಿಸಬೇಕಿದೆ ಅನ್ನೋ ರೀತಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ದೇಶವನ್ನ ಯಾರಾದ್ರೂ ಹೊಗಳ್ತಾ ಇದ್ದಾರೆ ಅಂದಾಗ್ಲೇ ಸಾಮಾನ್ಯವಾಗಿ ಜನರಿಗೆ ಖುಷಿ ಆಗುತ್ತೆ. ಅದರಲ್ಲೂ ಸುಮ್ನೆ ಹೊಗಳ್ತಾ ಇಲ್ಲ, ನಮ್ಮ ಕಡೆಯಿಂದ ಇಂತ ಸಾಧನೆ ಆಗಿದೆ, ಅದಕ್ಕಾಗಿ ಹೊಗಳ್ತಾ ಇದ್ದಾರೆ, ನಾವು ಇದಕ್ಕೆ ಅರ್ಹರು ಅಂತ ಗೊತ್ತಾದ್ರಂತೂ ಆ ಸಂತೋಷಕ್ಕೆ ಪಾರವೇ ಇರೋದಿಲ್ಲ. ಆದ್ರೆ ರಾಹುಲ್ ಮಾತ್ರ ಸಾರಾ ಸಗಟಾಗಿ ಭಾರತ ಏನೂ ಮಾಡಿಲ್ಲ, ನಾವು ಬಹಳ ಹಿಂದಿದ್ದೀವಿ ಅಂತ ಹೇಳಿದ್ರೆ ಇದು ರಾಜಕೀಯ ಸ್ಟೇಟ್ಮೆಂಟ್ ಅನ್ನಿಸ್ಕೊಳ್ಳೋದಿಲ್ಲ, ಬದಲಾಗಿ ಅವಮಾನ ಮಾಡುವ ಕೆಲಸ ಅಂತಲೇ ಬಿಂಬಿತವಾಗುತ್ತೆ. ಇನ್ನು ಈ ಸಂಬಂಧ ಪ್ರತಿಕ್ರಿಯೆ ನೀಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದಲ್ಲ 100 ಸಲ ಇಂಥ ಮಾತುಗಳನ್ನ ಹೇಳಿದ್ರು, ಅದರಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಟಕ್ಕರ್ ಕೊಟ್ಟಿದ್ರು. ಈಗಾಗಲೇ ರಾಹುಲ್ ಗಾಂಧಿಯನ್ನ 20 ಸಲ ಲಾಂಚ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು, ಅದರಿಂದ ನಯಾ ಪೈಸೆ ಪ್ರಯೋಜನ ಆಗಿಲ್ಲ. ಈ ರೀತಿ ಅಂಗಿ ಬಿಚ್ಚಿ ಹೋರಾಟಗಳನ್ನ ಮಾಡೋದ್ರಿಂದ ಅಧಿಕಾರ ಸಿಕ್ಕುತ್ತೆ ಅನ್ಕೊಂಡ್ರೆ ಅದು ಭ್ರಮೆ ಅಂತ ಹೇಳಿದ್ರು. ಎಐ ಸಮಿಟ್ ವೇಳೆ ಸುಮಾರು 80 ದೇಶಗಳಿಂದ ಪ್ರಮುಖರು ಬಂದಿದ್ರು, 20 ದೇಶಗಳಿಂದ ಯುವಕರು ಭಾಗವಹಿಸಿದ್ರು. ಇಡೀ ವಿಶ್ವವೇ ಎಐ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನ ಕಂಡು ಬೆರಗಾಗ್ತಾ ಇತ್ತು. ಈ ಹೊತ್ತಲ್ಲಿ ಭಾರತಕ್ಕೆ ಕಪ್ಪು ಚುಕ್ಕೆ ತರಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಅಂಗಿಯನ್ನ ತೆಗೆದು ಪ್ರತಿಭಟನೆ ಮಾಡಿದ್ರು ಅನ್ನೋದನ್ನ ಶಾ ನೆನಪಿಸಿದ್ರು. ಅಲ್ಲದೆ ಈ ಘಟನೆ ಕೂಡ ರಾಹುಲ್ ಹೇಳಿಕೆಗೆ ವಿರುದ್ಧವಾಗಿದೆ. ಯಾಕಂದ್ರೆ ಭಾರತ ಏನೂ ಸಾಧಿಸಿಲ್ಲ ಅಂತ ದೂರ್ತಾರೆ ಅಂದ್ರೆ ಭಾರತದ ಸಾಧನೆಯ ಸಲುವಾಗಿಯೇ ಆ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದು ಅನ್ನೋದು ತಲೆಗೆ ಹೋಗ್ಬೇಕಿತ್ತು. ಅಲ್ಲಿ ಹೋಗಿ ಬೆತ್ತಲಾದ್ರೆ ಭಾರತದ ಮರ್ಯಾದೆ ಹೋಗುತ್ತೆ ಅನ್ನೋದು ಗೊತ್ತಿರಬೇಕಿತ್ತು. ಆದ್ರೆ ಆ ಹೊತ್ತಲ್ಲಿ ಹಾಗೆ ಮಾಡಿ ಈಗ ಭಾರತ ಏನೂ ಇಲ್ಲ ಅಂತ ಹೇಳಿದ್ರೆ ಜನರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ ಅನ್ನೋದು ನಿಮಗೆ ಗೊತ್ತಿದೆ. ಇನ್ನು ಅದೇ ವೇಳೆ ರಾಹುಲ್ ಆಧಾರವಿಲ್ಲದೆ ಮಾಡಿದ ಹಲವು ಆರೋಪಗಳು ಕೂಡ ಈಗ ಬೇರೆ ಬೇರೆ ರೀತಿಯ ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಪ್ರಮುಖವಾಗಿ ಭಾರತಕ್ಕೆ ತನ್ನ ಡೇಟಾಗಳನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇಲ್ಲ, ಅಮೆರಿಕ ಇಡೀ ವಿಶ್ವದ ಡೇಟಾವನ್ನ ಕಂಟ್ರೋಲ್ ಮಾಡ್ತಾ ಇದೆ, ನಿಮ್ಮ ವಾಟ್ಸ್ಆಪ್ ಅನ್ನು ಕೂಡ ಅಮೆರಿಕ ಮಾನಿಟರ್ ಮಾಡ್ತಾ ಇದೆ ಅಂತ ಹೇಳಿದ್ರು. ಅಲ್ಲದೆ ಭಾರತದ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ ಅಂತಲೂ ದೂರ ರಾಹುಲ್. ಇವತ್ತು ಬಹುತೇಕ ಯೂನಿವರ್ಸಿಟಿಗಳಲ್ಲಿ RSS ಮೂಲದ ವೈಸ್ ಚಾನ್ಸಲರ್ಗಳು ಬರ್ತಾ ಇದ್ದಾರೆ, ಅವರು ಜನರನ್ನ ವಿಭಜಿಸೋ ಸಿದ್ಧಾಂತವನ್ನ ಹರಡಿಸ್ತಾ ಇದ್ದಾರೆ ಅನ್ನೋದನ್ನೆಲ್ಲ ಹೇಳಿದ್ರು. ಒಟ್ನಲ್ಲಿ ರಾಹುಲ್ ಹೇಳೋ ಪ್ರತಿ ಮಾತುಗಳು ಭಾರತಕ್ಕೆ ವಿರುದ್ಧವಾಗಿರುತ್ತೆ ಅಂತ ಭಾಸವಾಗ್ತಾ ಇದೆ. ಭಾರತೀಯರನ್ನ ಡಿಮೋಟಿವೇಟ್ ಮಾಡುವಂತೆ ಇರುತ್ತೆ ಅನ್ನೋದು ಕಾಣಿಸ್ತಾ ಇದೆ. ಆದ್ರೆ ಪ್ರತಿ ಸಲವೂ ಇಂಥ ಹೇಳಿಕೆಗಳು ಸುಳ್ಳು ಅನ್ನೋದು ಪ್ರೂವ್ ಆಗ್ತಾ ಇದ್ದ ಹಾಗೆ ಪಕ್ಷಕ್ಕೆ ಅದರಿಂದ ನೆಗೆಟಿವ್ ಕ್ರಿಯೇಟ್ ಆಗ್ತಾ ಇದೆ. ರಾಹುಲ್ ನಾಯಕತ್ವದ ಬಗ್ಗೆ ಚರ್ಚೆ ಹುಟ್ಟುವಂತೆ ಮಾಡ್ತಾ ಇದೆ. ಇಡೀ ಎಕೋಸಿಸ್ಟಮ್ ರಾಹುಲ್ಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದಿ ಗ್ರೇಟ್ ಅಂತ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಇಂಥ ಘಟನೆಗಳು ಅದೆಲ್ಲವನ್ನ ಮರೆಮಾಚುವಂತೆ ಮಾಡ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.